ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 34ರ ಎದೆ ಸುತ್ತಳತೆ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಬ್ಬರು ಕೇಳಿದರು ಸಬ್ಸ್ಕ್ರೈಬರು, ಕಾಲರ್ ನೆಕ್ ಬ್ಲೌಸನ್ನು 34ರ ಎದೆ ಸುತ್ತಳತೆ ಬ್ಲೌಸು, ಇದು ಕಾಲರ್ ನೆಕ್ ಬ್ಲೌಸನ್ನು ಯಾವ ರೀತಿ ಕಟಿಂಗು ಆ್ಯಂಡ್ ಸ್ಟಿಚಿಂಗ್ ಮಾಡಬೇಕು ತೋರಿಸಿ ಅಂತ ಕೇಳಿದರು. ಇವತ್ತಿನ ವಿಡಿಯೋದಲ್ಲಿ ಅದನ್ನು ನಾನು ಕಟಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಇನ್ನು ಸಿಗರೆಟ್ ಪ್ಯಾಂಟ್ ಅಂತ ಒಂದು ಕೇಳಿದ್ದಾರೆ, ಅದನ್ನು ನಾನು ಇದು ಕಾಲರ್ ನೆಕ್ ಆದಮೇಲೆ ಆ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಇದನ್ನು ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡಿ. ನೀವು ಓನ್ಲಿ 30 ಸೈಜ್ 4 ಅಷ್ಟೇ ಹೇಳಿದ್ದೀರಿ, ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ 34 ಅಂತ ಹೇಳಿದ್ದೀರಿ, ಬೇರೆ ಮೆಜರ್ಮೆಂಟ್ ಇಲ್ಲ. ಇನ್ನು ಉಳಿದಿರೋದೆಲ್ಲ ಅಂದಾಜ್ ಮೇಲೆ ನಾನು ಇಟ್ಟು ಕಟಿಂಗ್ ಮಾಡ್ತೀನಿ. ನಿಮಗೆ ಶೋಲ್ಡರ್ ಎಷ್ಟು ಬಂದಿದೆ ಅದನ್ನು ನೋಡಿ. ಇಲ್ಲಿ ನೀವು ಶೋಲ್ಡರು ಮತ್ತು ಆರ್ಮ್ ಡೌನ್ ಅನ್ನೋದು ನೀವು ಮಾರ್ಕ್ ಮಾಡಿ. ಆಲ್ಮೋಸ್ಟ್ ಅಲ್ಲೂ 34 ಸೈಜು ಅಂದರೆ ಇಷ್ಟು ಶೋಲ್ಡರು ಇಷ್ಟು ಆರ್ಮ್ ಹೋಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಟಿಂಗ್ ಅನ್ನೋದು ಮಾಡ್ತೀನಿ. ಓಕೆ, ಮೊದಲೇನು ಮಾಡ್ತೀರಿ, ಇಲ್ಲಿ ಕೆಳಗಡೆ ಕ್ಲಾತ್ ಅನ್ನೋದು ಕ್ರಾಸಲ್ಲಿರೋದ್ರಿಂದ ನೀವು ಇಲ್ಲಿ ಕೆಳಗಡೆ ಈ ರೀತಿ ಕ್ರಾಸ್ವರೆಗೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ. ಇದಾದಮೇಲೆ ಸ್ಟಿಚಿಂಗೋಸ್ಕರ ಇಲ್ಲಿ 1/4 ಇಂಚಷ್ಟು ಮಾರ್ಕ್ ಮಾಡಿ. ಈ ರೀತಿ 1/4 ಇಂಚ್ ಮಾರ್ಕ್ ಮಾಡಾದ್ಮೇಲೆ ನೀವು ಎಷ್ಟು ಬ್ಲೌಸ್ ಲೆಂತ್ ಇಡ್ತೀರಿ ಅಷ್ಟನ್ನು ಮಾರ್ಕ್ ಮಾಡಿ. 13 ಇಂಚು, 14 ಇಂಚು, 15 ಇಂಚು, ಈ ರೀತಿ ನೀವು ಎಷ್ಟು ಇಡ್ತೀರಿ ಆ ಬ್ಲೌಸ್ ಲೆಂತ್ಗೆ ಶೋಲ್ಡರ್ಗೆ 1/2 ಇಂಚು, ಕೆಳಗಡೆ ಫೋಲ್ಡಿಂಗ್ಗೆ 1/4 ಇಂಚು, ಟೋಟಲಾಗಿ 3/4 ಇಂಚು ಇಲ್ಲ 1 ಇಂಚ್ ಅನ್ನೋದು ಆ್ಯಡ್ ಮಾಡಿ. ಇಲ್ಲಿಂದ ನೋಡಿ, ಇಲ್ಲಿ ನಾನು 13.5 ಇಂಚ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ತೀನಿ. ಸೇಮ್ ಅದೇ ರೀತಿ ಈ ಸೈಡು 13 ಇಂಚ್ ಹತ್ರ 13.5 ಇಂಚ್ ಹತ್ರ ಸ್ಟಿಚಿಂಗು ಸೇರಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೋಣ. ನಿಮ್ಮದು ವೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡಿ, ವೆಸ್ಟ್ ಮೆಜರ್ಮೆಂಟನ್ನ ಸೊಂಟದ ಸುತ್ತಳತೆನ 4 ಭಾಗ ಮಾಡಿ ಹಿಡಿ. ಇಲ್ಲಿ ಅಂದಾಜ್ ಮೇಲೆ 30 ಇಂಚ್ ಇದೆ ಸೊಂಟದ ಸುತ್ತಳತೆ ಅಂದರೆ ಈ 30 ಇಂಚನ್ನು 4 ಭಾಗ ಮಾಡಬೇಕಾಗುತ್ತೆ. ಮೊದಲೇನು ಮಾಡ್ತೀರಿ, 30 ಇಂಚಿಗೆ ಈ ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 15 ಇಂಚ್ ಬರುತ್ತೆ. ಈ 15 ಇಂಚನ್ನ ಮತ್ತೆ ಫೋಲ್ಡ್ ಮಾಡಿ, ಅಂದರೆ 4 ಸಲ ನಾವು ಫೋಲ್ಡಿಂಗ್ ಅನ್ನೋದು ಮಾಡಬೇಕು. ಅಲ್ಲಿಗೆ ಸೊಂಟದ ಸುತ್ತಳತೆ 7.5 ಬರುತ್ತೆ 30 ಇಂಚಿದ್ರೆ. ಈ 7.5ನ ಇಲ್ಲಿ ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಡಾಟ್ ಹಾಕೋದಕ್ಕೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನು, ನೀವೆಷ್ಟು 1 ಇಂಚು 1.5 ಇಂಚು ಎಷ್ಟು ಬಿಡ್ತೀರಿ ಅಷ್ಟನ್ನ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಈಗ ನೀವು ಶೋಲ್ಡರ್ ಎಷ್ಟು ಇಡಬೇಕು, ಆರ್ಮ್ ಡೌನ್ ಎಷ್ಟು ಇಡಬೇಕು ಅನ್ನೋದು ನಿಮಗೆ ಡೌಟ್ ಇರುತ್ತೆ. ಇಲ್ಲಿ ನಿಮ್ಮ ಶೋಲ್ಡರ್ ಎಷ್ಟಿದೆ ಮೆಜರ್ ಮಾಡಿ. ಟೋಟಲ್ ಶೋಲ್ಡರ್ ಬಾಡಿ ಮೆಜರ್ಮೆಂಟ್ ಮಾಡಿದಾಗ ಟೋಟಲ್ ಶೋಲ್ಡರನ್ನು ಮೆಜರ್ ಮಾಡಿ. ಮೆಜರ್ ಮಾಡಿಬಿಟ್ಟು ನಿಮ್ಮ ಟೋಟಲ್ ಶೋಲ್ಡರ್ ಎಷ್ಟು ಬಂದಿದೆ ಅದನ್ನು 2 ಭಾಗ ಮಾಡಿ ಇಲ್ಲಿ ಇಡಬೇಕಾಗುತ್ತೆ ನೀವು. ಇಲ್ಲ ನಿಮ್ಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅಳತೆ ಬ್ಲೌಸು, ಈಗ ಮಾಮೂಲಿ ನೀವು ಶೋಲ್ಡರ್ 5.5 ಇಡ್ತೀರಿ ಅಳತೆ ಬ್ಲೌಸಲ್ಲಿ ಅಂದರೆ, ಸಾದಾ ಬ್ಲೌಸಲ್ಲಿ 5.5 ಇಡ್ತೀರಿ ಅಂದರೆ ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡಿ. ಅಲ್ಲಿಗೆ 5.5ಗೆ 1.5 ಇಂಚ್ ಆ್ಯಡ್ ಮಾಡಿದ್ರೆ 7 ಇಂಚ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಎಕ್ಸ್ಟ್ರಾ ಅಂದರೆ ಮಾಮೂಲಿ ಸಾದಾ ಬ್ಲೌಸ್ ಕೊಟ್ಟು ಕಾಲರ್ ನೆಕ್ ಇಟ್ಟಾಗ 1.5 ಇಂಚ್ ಆ್ಯಡ್ ಮಾಡಿ. ಇಲ್ಲ ಅಂದರೆ ನಿಮ್ಮದು ಶೋಲ್ಡರ್ ಎಷ್ಟಿರುತ್ತೆ ಅದನ್ನು ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ನೀವು ಇಲ್ಲಿ 7 ಇಂಚ್ವರೆಗೂ ಮಾರ್ಕ್ ಮಾಡ್ಬೋದು, ಇಲ್ಲ 6.5 ಇಂಚ್ ಇಟ್ಟರು ಓಕೆ. ಯಾಕಂದ್ರೆ ಕೆಲವೊಬ್ರಿಗೆ ಶೋಲ್ಡರ್ ಕಡಿಮೆ ಇರೋದ್ರಿಂದ ಇಲ್ಲಿ 6.5 ಇಂಚ್ ಇಟ್ಟರು ಬರುತ್ತೆ. 7 ಇಂಚ್ ಇಟ್ಟರೆ ಸ್ವಲ್ಪ ಶೋಲ್ಡರ್ ಅನ್ನೋದು ಕೆಳಗಡೆ ಬರೋ ಆಗಿದ್ದರೆ ನೀವು 6.5 ಇಂಚ್ ಅನ್ನೋದು ಇಟ್ಟು ಕಟಿಂಗ್ ಮಾಡಿ. ಇಲ್ಲಿ ನಾನು 7 ಇಂಚ್ವರೆಗೂ ಮಾರ್ಕ್ ಮಾಡ್ತಿದ್ದೀನಿ. ನಿಮಗೆ ಶೋಲ್ಡರ್ ಇಲ್ಲಿ 7 ಇಂಚ್ವರೆಗೂ ಕರೆಕ್ಟಾಗಿ ಬರುತ್ತೆ. ನೀವು ಸ್ಟಿಚಿಂಗ್ ಆದಮೇಲೆ ಒಂದು ಸಲ ನೋಡಿ, ಶೋಲ್ಡರ್ ಏನಾದರೂ ಕೆಳಗಡೆ ಬಂತು ಅಂದರೆ ಆವಾಗ 6.5 ಇಂಚ್ ಅನ್ನೋದು ಇಡಬೇಕಾಗುತ್ತೆ. ಇಲ್ಲಿ 7 ಇಂಚ್ ಇಟ್ಟ ಮೇಲೆ ಇಲ್ಲಿಂದ ಇಲ್ಲಿಗೆ 6.5 ಇಂಚ್ ಅನ್ನೋದು ಡೌನ್ ಮಾರ್ಕ್ ಮಾಡೋಣ. ಈ ಮೆಜರ್ಮೆಂಟ್ಗೆ 6.5 ಇಂಚ್ ಅನ್ನೋದು ಸಾಕಾಗುತ್ತೆ. ಮಾರ್ಕ್ ಮಾಡಿಬಿಟ್ಟು ಸೇಮ್ ಇಲ್ಲಿಂದನೂ ಇಲ್ಲಿಗೆ 7 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿ. ಈಗ ಇಲ್ಲಿಂದ ಇಲ್ಲಿ ಎಲ್ ಶೇಪಲ್ಲಿ ಡ್ರಾ ಮಾಡಿ. ಶೋಲ್ಡರ್ ಎಷ್ಟಿದೆ ಅಂತ ನೋಡಿ. ಆಲ್ಮೋಸ್ಟ್ ಆಲ್ 34 ಸೈಜು ಅಂದರೆ 14 ಇಂಚು ಶೋಲ್ಡರ್ ಅನ್ನೋದು ಇರುತ್ತೆ ಅವ್ರಿಗೆ, 14-14.5ವರೆಗೂ ಇರುತ್ತೆ. ಅದರಿಂದ ಇಲ್ಲಿ 7 ಇಂಚ್ವರೆಗೂ ಶೋಲ್ಡರ್ ಅನ್ನೋದು ಇಟ್ಟಿದ್ದೀವಿ ನಾವು. ಈ ರೀತಿ ಮಾರ್ಕಿಂಗ್ ಆದಮೇಲೆ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು 34 ಅಂದರೆ ಅದನ್ನು ನೀವು 4 ಭಾಗ ಮಾಡಬೇಕಾಗುತ್ತೆ. 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ 8.5 ಇಂಚ್ ಅನ್ನೋದು ಬರುತ್ತೆ. ಈ 8.5 ಇಂಚಿಗೆ ಒಂದು 1/4 ಇಂಚು ಇಲ್ಲ 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿ. ಯಾಕೆಂದರೆ ಇಲ್ಲಿ ನಿಮಗೆ ಸ್ವಲ್ಪ ಲೂಸ್ ಅನ್ನೋದು ಬೇಕಾಗುತ್ತೆ. ನೀವು ಶೋಲ್ಡರ್ ಕಾಲರ್ ನೆಕ್ ಇಟ್ಟಾಗ ನೆಕ್ ಇಲ್ಲಿ ಕಡಿಮೆ ನಾವು ಮಾರ್ಕ್ ಮಾಡೋದಿಲ್ಲ. ಇಲ್ಲಿ ನೆಕ್ ಕಡಿಮೆ ಬಂದಾಗ ನೀವು ಇಲ್ಲೊಂದು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ. ನಿಮ್ಗೆ ಆವಾಗ ಆರ್ಮ್ ಹೋಲಲ್ಲಿ ನೀಟಾಗಿರುತ್ತೆ. ಇಲ್ಲ ಅಂದರೆ ಇಲ್ಲಿ ಟೈಟ್ ಆಗಿಬಿಟ್ಟು ಚೆಸ್ಟ್ ಪಾರ್ಟ್ ಹತ್ರ ನಿಮಗೆ ರಿಂಕಲ್ ಅನ್ನೋದು ಬರ್ಬೋದು. ಆದ್ದರಿಂದ ನಿಮ್ಮ ಬಾಡಿ ಮೆಜರ್ಮೆಂಟಿಗೆ ಅದಕ್ಕೆ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ. 8.5 ಇಂಚ್ ಇದೆಯಲ್ಲ, 8.5 ಇಂಚಿಗೆ ಒಂದು 1/2 ಇಂಚ್ ಮಾರ್ಕ್ ಮಾಡಿಬಿಟ್ಟು 9 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀವಿ. 8.5ಗೆ 1/2 ಇಂಚ್ ಆ್ಯಡ್ ಮಾಡಿ 9 ಇಂಚ್ ಆಗುತ್ತೆ, ಅದನ್ನು ಮಾರ್ಕ್ ಮಾಡಿ. ಈಗ ಎಕ್ಸ್ಟ್ರಾ ಮಾರ್ಜಿನು ನೀವು ಕ್ಲಾತ್ ಎಷ್ಟು ಬಿಡ್ತೀರಲ್ಲ ಅಷ್ಟನ್ನು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ್ಮೇಲೆ
ಈಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ. ಲೈನ್ ಹಾಕಿದ್ಮೇಲೆ ಈಗ ಇಲ್ಲಿಂದ 6.5 ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. 6.5 ಮಿಡಲ್ ಎಲ್ಲಿ ಬರುತ್ತೆ ಅಂತ ನೋಡಿ, 3 ಕಾಲು ಬರುತ್ತೆ. ಈ 3 ಕಾಲಿಂದ ನೀಟಾಗಿ ಕರು ಶೇಪ್ ಅನ್ನೋದು ಡ್ರಾ ಮಾಡಿ. ನಿಮ್ಮ ಕಡೆ ಸ್ಕೇಲ್ ಇದ್ದರೆ ಓಕೆ, ಇಲ್ಲ ಅಂದರೆ ಮಾಮೂಲಿ ಇಲ್ಲಿಂದ ಇಲ್ಲಿಗೆ 1 ಇಂಚಷ್ಟು ಬಿಡಿ. 1 ಇಂಚಷ್ಟು ಬಿಟ್ಟು ಈ ರೀತಿ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ನಿಮ್ಮ ಕಡೆ ಹಾರ್ಮೋಲ್ ಸ್ಕೇಲ್ ಇದ್ದರೆ ಅದನ್ನಿಟ್ಟು ನೀಟಾಗಿ ಮಾರ್ಕ್ ಮಾಡಿಬಿಡಿ. ನೀವು ಈ ರೀತಿ ಮಾಡೋ ಅಗತ್ಯನೇ ಇಲ್ಲ. ಹಾರ್ಮೋಲ್ ಸ್ಕೇಲ್ ಇದ್ದರೆ ಇಟ್ಬಿಟ್ರೆ ಇಲ್ಲಿ 1 ಇಂಚ್ ಬಿಡಬೇಕು, ಎಷ್ಟು ಬಿಡಬೇಕು ಅನ್ನೋ ಡೌಟೇ ಇಲ್ಲ. ಅದನ್ನಿಟ್ಟು ಮಾರ್ಕ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬಂದುಬಿಡೋದು. ಮಾಡಬೇಕು ನೀವು ಕರೆಕ್ಟಾಗಿ ಈ ಪಾಯಿಂಟ್ಗೆ ನೋಡಿ, ಇಲ್ಲಿ ಬಂದಿರಬೇಕು, ಇದ್ರ ಒಳಗಡೆನೇ ನಮಗೆ ಬಂದಿರಬೇಕು. ಈ ಹಾರ್ಮೋಲು ನಾವು ತೆಗಿತೀವಲ್ಲ, ರೌಂಡ್ ಶೇಪ್ ಅನ್ನೋದು ಹೊರಗಡೆ ಬಂದಿರಬಾರ್ದು. ಈ ಫಿಟ್ಟಿಂಗ್ ಮಾರ್ಕಿಂಗ್ ಇರುತ್ತಲ್ಲ, ಈ ಫಿಟ್ಟಿಂಗ್ ಮಾರ್ಕಿಂಗಿಂದ ಒಳಗಡೆನೇ ಬಂದಿರಬೇಕಾಗುತ್ತೆ. ಹೊರಗಡೆ ಬಂತು ಅಂದರೆ ಅಲ್ಲಿಗೆ ನಿಮ್ಮ ಬ್ಲೌಸ್ ಕಟಿಂಗ್ ಅನ್ನೋದು ಕರೆಕ್ಟ್ ಇಲ್ಲ ಅಂತ ಅರ್ಥ. ಅದರಿಂದ ಈ ಹಾರ್ಮೋಲನ್ನು ನಿಮ್ಗೆ ಇಲ್ಲಿ ಹೊರಗಡೆ ಬಂತು ಅಂದರೆ 1 ಕಾಲು ಇಂಚ್ ಕಡಿಮೆ ಮಾಡಿ ಈ ರೀತಿ ಮಾರ್ಕ್ ಮಾಡಿ. ಕರೆಕ್ಟಾಗಿ ಈ ಲೈನಿಗೆ ಫಿಟ್ಟಿಂಗ್ ಕಡೆ ಕರೆಕ್ಟಾಗಿ ನಿಮ್ಗೆ ಇಲ್ಲಿ ಬರಬೇಕು. ಆ ರೀತಿ ಮಾರ್ಕ್ ಮಾಡಬೇಕು. ಇಲ್ಲಿಂದ 1 ಇಂಚ್ ಇಟ್ಟಿದ್ದೀನಿ, ಈ ರೀತಿ ಹಾರ್ಮೋಲ್ ಸರ್ಕಲನ್ನು ಡ್ರಾ ಮಾಡಿದ್ದೀವಿ. ಇದಾದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ 3 ಇಂಚ್ವರೆಗೂ ಮಾರ್ಕ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಕಾಲರು ಅಂದರೆ 3 ಇಂಚ್ವರೆಗೂ ಮಾರ್ಕ್ ಮಾಡ್ತೀವಿ. 3 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಡೌನು 1 ಇಂಚ್ ಮಾರ್ಕ್ ಮಾಡಿ. ಇಂಚ್ ಹತ್ರ ಸ್ಟ್ರೈಟ್ ಲೈನ್ ಹಾಕಿ, 1 ಇಂಚ್ ಹತ್ರ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಈಗ ಇದನ್ನು ಈ ರೀತಿ ಮಾರ್ಕ್ ಮಾಡಿ. ನೋಡಿ ಈ ರೀತಿ ಇಲ್ಲಿ ನಿಯರಿಂದ ಈ ರೀತಿ ಮಾಡಬೇಡಿ, ಕಾಲರ್ ನೀಟಾಗಿ ಬರೋದಿಲ್ಲ. ಇಲ್ಲಿರುತ್ತಲ್ಲ ಈ ಶೇಪು, ಇಲ್ಲಿ ಕಟ್ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡಿಬಿಡಿ. ಆಗ ನಿಮಗೆ ಕಾಲರ್ ಅನ್ನೋದು ನೀಟಾಗಿ ಬರುತ್ತೆ. ಇದಾದಮೇಲೆ ಇದನ್ನು ಹಾರ್ಮೋಲ್ ಸರ್ಕಲನ್ನು ಒಂದು ಸಲ ಚೆಕ್ ಮಾಡಿ. ನೀವು ಇಲ್ಲಿ ಮೇಲ್ಗಡೆಯಿಂದ ನಿಮಗೆ ಕರೆಕ್ಟ್ ನಿಮ್ಮ ಬಾಡಿ ಮೆಜರ್ಮೆಂಟಿಗೆ ಬಂದಿದೆಯಲ್ಲ ಅಂತ ಚೆಕ್ ಮಾಡಿ. ಇದು 7.75 ಬರುತ್ತೆ ಫ್ರೆಂಡ್ಸ್. ನಿಮ್ದು ಇಷ್ಟಿಲ್ಲ ಅಂದರೆ ನೋಡಿ, ಇನ್ನೂ ಸ್ವಲ್ಪ ಮೇಲ್ಗಡೆ ಮಾರ್ಕಿಂಗ್ ಅನ್ನೋದು ಮಾಡಿ. ನಿಮ್ಮದು 7.75 ಇಲ್ಲ ಅಂದರೆ ಹಾರ್ಮೋಲ್ ರೌಂಡು, ಅವಾಗ ಏನು ಮಾಡ್ತೀರಿ, ಇಲ್ಲಿಂದ ಇಲ್ಲಿ ಒಂದು ಅರ್ಧ ಇಂಚು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆಯಿಂದ ಈ ರೀತಿ ಕ್ರಾಸಲ್ಲಿ ಮಾರ್ಕ್ ಮಾಡಿ. ಕ್ರಾಸಲ್ಲಿ ಮಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿಂದ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ 7.25 ಅನ್ನೋದು ಬರುತ್ತೆ. ನಿಮ್ಮದು ಹಾರ್ಮೋಲ್ ರೌಂಡ್ ಎಷ್ಟಿದ್ರೆ ಅಷ್ಟನ್ನು ನೋಡಿ ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 7.25 ಇದೆ ಅಂದರೆ ಇದನ್ನು ಮಾರ್ಕ್ ಮಾಡಬೇಡಿ, ಅದೇ ರೀತಿ ಕಟ್ ಮಾಡಿ. ಇಲ್ಲಿ ನಿಮ್ಗೆ ಆ ರೀತಿ ಇಲ್ಲ ಅಂದರೆ ಇಲ್ಲೊಂದು 1/2 ಇಂಚ್ ಡೌನ್ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿ. ಅವಾಗ 7.25 ಇಂಚು ಕರೆಕ್ಟಾಗಿ ಬರುತ್ತೆ. ಇದಿಷ್ಟೇ ನೀವು ಇಲ್ಲಿ ಮಾಡಬೇಕಾಗಿರೋದು. ಇದಾದಮೇಲೆ ಇಲ್ಲಿ ಅಷ್ಟೇ ನೀವು ಇಲ್ಲಿಂದ ಇಲ್ಲಿಗೆ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ ಲೆಂತ್, ಬ್ಲೌಸ್ ಲೆಂತ್ ಕಡಿಮೆ ಇರೋದ್ರಿಂದ ಇಲ್ಲಿ 3.25 ಇಂಚ್ವರೆಗೂ ಮಾರ್ಕ್ ಮಾಡಿ. ಇಲ್ಲಿ 3.25 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕಿ ಇಲ್ಲಿ ಅರ್ಧ ಇಂಚ್ ಫೋಲ್ಡ್ ಮಾಡಿ ಇಲ್ಲಿ ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಇದಿಷ್ಟು ನಾವು ಬ್ಯಾಕ್ ಪಾರ್ಟ್ ಅನ್ನೋದು ಕಟಿಂಗ್ ಮಾಡಬೇಕು. ಇಲ್ಲಿಷ್ಟೇ ನೀವು ಶೋಲ್ಡರ್ ಆರ್ಮ್ ಡೌನ್ ಅಷ್ಟೇ ಮೈನ್ ನೋಡಿ. ನೀವು ಕಂಪಲ್ಸರಿ ಇದನ್ನು ಚೆಕ್ ಮಾಡಿ ಆಮೇಲೆ ಕಟಿಂಗ್ ಮಾಡಿ. ಆರ್ಮ್ ರೌಂಡ್ ಇರುತ್ತಲ್ಲ, ಇದನ್ನೇ ಚೆಕ್ ಮಾಡಿ ನಿಮ್ಗೆ ಕರೆಕ್ಟ್ ಬಂದಿದೆಯೋ ಇಲ್ಲೋ ಅಂತ ರೌಂಡು ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಕಟಿಂಗ್ ಅನ್ನೋದು ಮಾಡಿ. ಓಕೆ, ಈಗ ಇದು ಯಾವ ರೀತಿ ಮಾರ್ಕ್ ಮಾಡಿರ್ತೀವಲ್ಲ ಅದೇ ರೀತಿ ಕಟಿಂಗ್ ಮಾಡಿ. ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ಕಟಿಂಗ್ ಮಾಡಬೇಕು. ನೆಕ್ಕು ಅಷ್ಟೇ ನೀವು ಯಾವ ರೀತಿ ಮಾರ್ಕ್ ಮಾಡಿರ್ತೀರಲ್ಲ 1 ಇಂಚ್ ಡೌನಲ್ಲಿ ಅದನ್ನು ನೀಟಾಗಿ ಕಟಿಂಗ್ ಮಾಡಿ. ಕಟಿಂಗ್ ಆದಮೇಲೆ ಇದು ನಿಮಗೆ ಹೇಳೋದ್ನಲ್ಲ ಆಪ್ಷನಲ್, ಇದು 1/2 ಇಂಚ್ ಡೌನ್ ಮಾಡೋದು. ನಿಮ್ಮದು ಹಾರ್ಮೋಲ್ ಸರ್ಕಲ್ ಎಷ್ಟಿದ್ರೆ ಅಷ್ಟನ್ನು ಕಟ್ ಮಾಡಿ. ಅದೇ ರೀತಿ ಇಲ್ಲಿ ಒಂದು ಟಕ್ ಪಾಯಿಂಟ್ ಇಟ್ಬಿಡಿ, ಇಲ್ಲಿ ಫಿಟ್ಟಿಂಗ್ ಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಮಾರ್ಕಿಂಗ್ ಆದಮೇಲೆ ಈಗ ನಾವು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು ಅಂದರೆ ಈ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಇಟ್ಟು ನೀವು ಮೊದಲು ಮಾರ್ಕಿಂಗ್ ಮಾಡಿ. ಆಮೇಲೆ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಬೇಕು ಅಂತ ತಿಳಿಸ್ತೀನಿ. ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ನೆಕ್ ಹತ್ರ ಒಂದು ಮಾರ್ಕ್ ಮಾಡಿ, ಫಿಟ್ಟಿಂಗ್ ಕಡೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಮಾರ್ಕ್ ಮಾಡಿದ್ಮೇಲೆ ಈಗ ಬ್ಯಾಕ್ ಪಾರ್ಟನ್ನು ಓಪನ್ ಮಾಡೋಣ. ಅನ್ನೋದು 7 ಇಂಚ್ ಇದೆಯಾ ಇಲ್ಲ ಅಂತ ನೋಡಿ. ಇಲ್ಲಿಂದ ಇಲ್ಲಿಗೆ ನೀವು ಎಷ್ಟು ಇಟ್ಟಿರ್ತೀರಲ್ಲ ಶೋಲ್ಡರು ಅಷ್ಟನ್ನು ಇಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ, ಇಲ್ಲಿ ಸ್ವಲ್ಪ ಒಂದು ಲೈನ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಯಾಕೆಂದರೆ ಮಾರ್ಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಅನ್ನೋದು ಬಂದುಬಿಡುತ್ತೆ. ಅದನ್ನು ನೋಡಿ ಕರೆಕ್ಟಾಗಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಜಸ್ಟ್ ಸೈಡಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನು ಮಾರ್ಕ್ ಮಾಡಿದ್ದೀವಿ. ಇಲ್ಲಿಂದ ಇಲ್ಲಿ ಶೋಲ್ಡರ್ ನಿಮ್ದು ಎಷ್ಟಿತ್ತು 7 ಇಂಚ್ ಅನ್ನೋದು ಇತ್ತಲ್ಲ, ಕರೆಕ್ಟಾಗಿ 7 ಇಂಚಿಗೆ ಮಾರ್ಕ್ ಮಾಡಿ. ಅದೇ ರೀತಿ ನೆಕ್ ಎಷ್ಟಿದೆ ಅಂತ ನೋಡಿ. ನೆಕ್ಕನ್ನು ಇಲ್ಲಿಂದ ನೋಡಿ, ನೀವು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ 3 ಇಂಚಿಗೆ ಕರೆಕ್ಟಾಗಿ ಅಲ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಶೋಲ್ಡರ್ ಅಲ್ಲಿಗೆ 4 ಇಂಚ್ ಅನ್ನೋದು ನಿಮಗೆ ಬರುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ನೆಕ್ ಲೆಂತ್ ನೀವು ಫ್ರಂಟ್ ಪಾರ್ಟಲ್ಲಿ ಎಷ್ಟು ಇಡ್ತೀರಿ ಅಷ್ಟನ್ನು ಮಾರ್ಕ್ ಮಾಡ್ಬೋದು. ನೀವು ಫ್ರಂಟ್ ಮಾಮೂಲಿ ಬ್ಲೌಸಿಗೆ ಎಷ್ಟು ನೆಕ್ ಲೆಂತ್ ಇಡ್ತೀರಲ್ಲ ಅಷ್ಟನ್ನೇ ಇಲ್ಲಿ ಮಾರ್ಕಿಂಗ್ ಬೇಕಿದ್ರೆ ಮಾಡಿ. ನೀವು
ಇಲ್ಲಿ ಕಟಿಂಗ್ ಅನ್ನೋದು ಮಾಡ್ಬೋದು. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ 3 ಇಂಚು ಮಾರ್ಕ್ ಮಾಡಿ ಸೇಮ್ ನೀವು ಇಲ್ಲಿಂದ ಈ ರೀತಿ ಬಾಕ್ಸ್ ಥರ ಹಾಕಿ ಇಲ್ಲಿ ನೆಕ್ ಡಿಸೈನು ನಿಮ್ಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಮಾರ್ಕ್ ಮಾಡ್ಬೋದು. ಫ್ರಂಟ್ ನೆಕ್ಕಿಗೆ ಈ ರೀತಿ ಲೀಫ್ ಥರ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಕಾಲರ್ ನೆಕ್ ಇರೋದ್ರಿಂದ ಕಾಲರ್ ನೆಕ್ಕಿಗೆ ಈ ರೀತಿ ನೀವು ಲೀಫ್ ಥರ ಮಾಡಿದ್ರೆ ನೆಕ್ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಲೀಫ್ ಡಿಸೈನ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ನಿಮ್ಮ ಇಷ್ಟ, ನೀವು ರೌಂಡ್ ನೆಕ್ ಬೇಕು ಅಂದರೆ ರೌಂಡ್ ನೆಕ್ ಬೇಕಾದರೂ ಮಾಡ್ಬೋದು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿಂದ ನೀವು ಶೋಲ್ಡರ್ ಎಷ್ಟಿಟ್ಟಿದ್ರಿ, ಇಲ್ಲಿ ಹಾರ್ಮೋಲ್ ಎಷ್ಟಿಟ್ಟಿದ್ರಿ 7 ಇಂಚಸ್ ಇಟ್ಟಿದ್ರಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಸೇಮ್ ಇಲ್ಲಿಂದ ಇಲ್ಲಿ ಲೆಂತ್ ಎಷ್ಟಿರುತ್ತೆ 6.5 ಇಂಚ್ ಇಟ್ಟಿದ್ರಲ್ಲ ಇಲ್ಲಿವರೆಗೂ ಒಂದು ಮಾರ್ಕಿಂಗ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ. ಸೇಮ್ ಅದೇ ರೀತಿ ಇಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ 1 ಇಂಚಷ್ಟು ನೀವು ಮಾರ್ಕ್ ಮಾಡಿದ್ರಿ ನೋಡಿ. ಕರೆಕ್ಟಾಗಿ ಇಲ್ಲಿಗೆ 1 ಇಂಚ್ ಅನ್ನೋದು ಮಾರ್ಕಿಂಗ್ ಅನ್ನೋದು ಬರುತ್ತೆ. ಇದಿಷ್ಟು ಮಾರ್ಕಿಂಗು ನೀವು ಇಲ್ಲಿ ಹಾರ್ಮೋಲ್ ಹತ್ರನೂ ಮಾಡಬೇಕು. ನೀವು ಬ್ಯಾಕ್ ಪಾರ್ಟ್ ಯಾವ ರೀತಿ ಇಟ್ಟಿದ್ರಲ್ಲ 7 ಇಂಚಿಟ್ಟು ಸೇಮ್ ಅದೇ ರೀತಿ ಇಲ್ಲಿ ಮಾರ್ಕಿಂಗ್ ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಒಂದು 1/2 ಇಂಚು ಒಳಗಡೆ ಮಾರ್ಕ್ ಮಾಡಿ ನೋಡಿ. ಇಲ್ಲಿ ಈ ರೀತಿ ನೀವು ಒಳಗಡೆ ಮಾರ್ಕ್ ಮಾಡಿದಾಗ ಫ್ರಂಟ್ ಪಾರ್ಟಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಈ ರೀತಿ ಒಳಗಡೆಗೆ ಒಂದು 1/2 ಇಂಚ್ ಶೋಲ್ಡರ್ ಕರೆಕ್ಟಾಗಿರಲಿ, ಇಲ್ಲಿ ಯಾವುದೇ ವ್ಯತ್ಯಾಸ ಮಾಡಬೇಡಿ. ಇಲ್ಲಷ್ಟು ನೀವು 1/2 ಇಂಚ್ ಅನ್ನೋದು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೋಡಿ ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕಿ. ಲೈನ್ ಹಾಕಿದ್ಮೇಲೆ ಇಲ್ಲಿ ಈಗ ಈ ಮೂಲೆಯಿಂದ 1 ಇಂಚಿಗೆ ಮಾರ್ಕ್ ಮಾಡಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೋಡಿ ರೌಂಡಾಗಿ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡಿ. ಇದು ಫ್ರಂಟ್ ಪಾರ್ಟ್ ಅನ್ನೋದು ಬರುತ್ತೆ ನಿಮಗೆ. ಇಲ್ಲಿ ಫಿಟ್ಟಿಂಗ್ ಮಾರ್ಕಿಂಗ್ ಬರುತ್ತೆ. ಇಲ್ಲಿ ಫ್ರಂಟ್ ಪಾರ್ಟು ಈ ರೀತಿ ನೀವು ಇಲ್ಲಿಂದ ಇಲ್ಲಿ 1 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಹಾರ್ಮೋಲ್ ಸರ್ಕಲ್ ರೌಂಡ್ ಅನ್ನೋದು ತೆಗಿಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇನ್ನು ಡಾಟ್ಸು ಇದೆಲ್ಲ ನಿಮಗೆ ಗೊತ್ತೇ ಇದೆ. ನೀವು ಮಾಮೂಲಿ ಬ್ಲೌಸ್ಗೆ ಯಾವ ರೀತಿ ಎಲ್ಲ ಡಾಟ್ಸ್ ಮಾರ್ಕ್ ಮಾಡ್ತೀರಲ್ಲ ಸೇಮ್ ಅದೇ ರೀತಿ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ ಲೆಂತ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಲ್ಲಿ ಮೊದಲು ಮಾರ್ಕ್ ಮಾಡಿ. ಅಷ್ಟನ್ನು ಮಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿಂದ ಇಲ್ಲಿ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಇಲ್ಲಿ 1 ಇಂಚ್ ಅಷ್ಟೇ ಮಾರ್ಕ್ ಮಾಡಿ. ಮೇಲೆ 1 ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ದೀವಿ. ಈಗ ನಾವು 1 ಇಂಚ್ ಮಾರ್ಕ್ ಆದಮೇಲೆ ಈ ಕಡೆ 1/2 ಇಂಚಷ್ಟು ಮಾರ್ಕ್ ಮಾಡಿ ನೋಡಿ. 1/2 ಇಂಚ್ ಮಾರ್ಕ್ ಮಾಡಿಬಿಟ್ಟು ನೀವು ಡಾಟ್ ಇಡ್ತೀರಲ್ಲ, ನಿಮಗೆ ಗೊತ್ತಿದೆ ಡಾಟ್ ಎಲ್ಲಿ ಇಡ್ತೀರಿ ಅಂತ, ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ. ನೋಡಿ ಈ ರೀತಿ ಡಾಟನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದನೂ ಇಲ್ಲಿ 2 ಇಂಚು 2.5 ಇಂಚು ನೀವು ಎಷ್ಟು ಮಾರ್ಕ್ ಮಾಡ್ತೀರಲ್ಲ ಅಷ್ಟನ್ನು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಸೇಮ್ ಅದೇ ರೀತಿ ಇಲ್ಲಿಂದ ಹಾರ್ಮೋಲ್ ಕಡೆಯಿಂದನೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ ಡಾಟ್ಸು ನೀವು ಮಾಮೂಲಿ ನಿಮ್ಮ ಬ್ಲೌಸ್ ಯಾವ ರೀತಿ ಮಾಡ್ತೀರಿ ನಿಮಗೆ ಗೊತ್ತಿರುತ್ತಲ್ಲ ಅದೇ ರೀತಿ ಮಾರ್ಕಿಂಗ್ ಮಾಡಿ 4th ಡಾಟ್ ಅನ್ನೋದು ಹಾಕಿ. ಈ ರೀತಿ ಡಾಟ್ ಪಾಯಿಂಟನ್ನು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲೊಂದು 1/2 ಇಂಚ್ ಕೆಳಗಡೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡಿರ್ತೀರಲ್ಲ ನೋಡಿ ಈ ರೀತಿ ರೌಂಡಾಗಿ ಕಟ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಹೀಗೆ ಇದನ್ನು ಕಟ್ ಮಾಡಬೇಕಾಗುತ್ತೆ. ಇದು ಈಗ ಫ್ರಂಟ್ ಪಾರ್ಟ್ ಅರ್ಥ ಆಯ್ತಲ್ಲ, ಡಾಟ್ಸ್ ಇದೆಲ್ಲ ಸೇಮ್ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಇಡಿ. ಇಲ್ಲಷ್ಟೇ ಸ್ವಲ್ಪ ವೇರಿಯೇಷನ್, ಹಾರ್ಮೋಲ್ ಕಡೆ ಅಷ್ಟೇ ವೇರಿಯೇಷನ್ ಮಾಡಿ. ನೆಕ್ಕು ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಅದೇ ರೀತಿ ಇಟ್ಟು ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡ್ಬೋದು. ಈಗ ಫ್ರಂಟ್ ಪಾರ್ಟ್ ಆಯ್ತಲ್ಲ, ಇದಿಷ್ಟನ್ನು ಈಗ ಕಟ್ ಮಾಡಿ. ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಕಟಿಂಗ್ ಮಾಡಬೇಕು. ನೀವು ಯಾವ ರೀತಿ ಮಾರ್ಕ್ ಮಾಡಿರ್ತೀರಲ್ಲ ಅದೇ ರೀತಿ ಕಟಿಂಗ್ ಮಾಡಿ. ನೆಕ್ಕನ್ನು ನಾನು ಲೀಫ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಇದಿಷ್ಟು ಆದಮೇಲೆ ಹೀಗೆ ಇದನ್ನು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಟು ನೋಡಿ ಒಂದ್ಸಲ. ಶೋಲ್ಡರ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿರಲಿ ನೋಡಿ. ಇಲ್ಲಿಂದ ಈ ಪಾಯಿಂಟ್ ನೋಡಿ ಕರೆಕ್ಟಾಗಿ ಕ್ಲಾತ್ ಅನ್ನೋದು ಇದೆ ನಿಮಗೆ. ಅದೇ ರೀತಿ ಲೆಂತ್ ಅನ್ನೋದು ಈ ರೀತಿ ಇಡಿ. ಇಲ್ಲಿ ಟಕ್ ಪಾಯಿಂಟ್ಸು ಇಲ್ಲಿ ಬಂದಿರಬೇಕು ನಿಮಗೆ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಇಲ್ಲಿ ಟಕ್ಸ್ ಅನ್ನೋದು ಬಂದಿದೆ. ಅದೇ ರೀತಿ ಶೋಲ್ಡರ್ ಸೇಮ್ ಈಕ್ವಲ್ ಲೆವೆಲ್ ಇದೆ. ಇಲ್ಲಿ ಆರ್ಮೋಲ್ ರೌಂಡು ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ರೀತಿ ನೀವು ಕಟಿಂಗ್ ಅನ್ನೋದು ಮಾಡಬೇಕು. ಇದಾದಮೇಲೆ ಈಗ ಕ್ರಾಸ್ ಬೆಲ್ಟ್ ಸ್ಲೀವ್ಸ್ ಅನ್ನೋದು ನಾವು ಕಟ್ ಮಾಡಬೇಕು. ಕ್ರಾಸ್ ಬೆಲ್ಟ್ ಇಲ್ಲಿ ಎಷ್ಟು ಬೇಕು ಅನ್ನೋದು ನೋಡಿ. ಇಲ್ಲಿ ಮೇಲ್ಗಡೆ ಒಂದು 1/2 ಇಂಚ್ ಮಾರ್ಕ್ ಮಾಡಿ, ಈ ಸೈಡ್ 1/2 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ. ಇದು
2.5 ಇಂಚ್ ಬೇಕು. ಸೇಮ್ ಇದು 2.5 ಇಂಚ್ ಅನ್ನೋದು ಬೇಕು. ಅಂದರೆ ನೀವಿಲ್ಲಿ ನಿಮ್ಮ ಬ್ಲೌಸು ಲೆಂತ್ ಪ್ರಕಾರ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಅನ್ನೋದು ನೀವು ಕಟ್ ಮಾಡಿ. ಈಗ ಕ್ರಾಸ್ ಬೆಲ್ಟ್ ಅನ್ನೋದು ಕಟ್ ಮಾಡೋಣ. ಫ್ರಂಟು ಬ್ಯಾಕು ಒಂದ್ರ ಮೇಲೆ ಒಂದಿಟ್ಟು ಮಾರ್ಕ್ ಮಾಡಿದ್ರಲ್ಲ, ಆವಾಗ 2.5 ಇಂಚ್ ಬಂದಿತ್ತಲ್ಲ, ಸೇಮ್ 2.5 ಇಂಚನ್ನ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿ ಉದ್ದ ಎಷ್ಟು ಬೇಕು ಅನ್ನೋದು ನೋಡಿ. ನಿಮಗೆ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲೂ ಅಷ್ಟೇ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಒಂದ್ರ ಮೇಲೆ ಒಂದಿಟ್ಟು ನೋಡಿದ್ರಲ್ಲ ಕ್ರಾಸ್ ಬೆಲ್ಟ್ ಎಷ್ಟು ಬೇಕು ಅನ್ನೋದು, ಅದನ್ನು ಈ ಸೈಡು ನೀವು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ನೀಟಾಗಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿ. ನೋಡಿ ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಹೀಗಿದೆ ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ. ಈ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಇಲ್ಲಿ ತಾಕ್ಸಿಟ್ಬಿಡಿ. ಹುಕ್ಸ್ ಪಟ್ಟಿ ಕಡೆ ಬರಬೇಕು, ಕಾಜು ಪಟ್ಟಿ ಕಡೆ ಬರಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಕಟಿಂಗ್ ಮಾಡಿದ್ಮೇಲೆ ಈ ರೀತಿ ಪೀಸ್ ಅನ್ನೋದು ನಿಮಗೆ ಇನ್ನೂ 2 ಪೀಸ್ ಬೇಕಾಗುತ್ತೆ. ಅದನ್ನು ನೀವು ಎಕ್ಸ್ಟ್ರಾ ಅನ್ನೋದು ಕಟ್ ಮಾಡಿ ರೆಡಿ ಮಾಡಿ. ಇದಾದಮೇಲೆ ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡೋಣ. ಸ್ಲೀವ್ಸ್ ಕಟ್ ಮಾಡಬೇಕು ಅಂದರೆ ಕ್ಲಾತನ್ನು ಡಬಲ್ ಫೋಲ್ಡ್ ಅನ್ನೋದು ಹಾಕಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ. ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ. ಕಟ್ ಮಾಡಿಬಿಟ್ಟು ಇಲ್ಲಿ ಸ್ಟಿಚಿಂಗೋಸ್ಕರ ಒಂದು 1/4 ಇಂಚಷ್ಟು ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ್ಮೇಲೆ ಈಗ ಬ್ಯಾಕ್ ಪಾರ್ಟ್ ತಗೊಳ್ಳಿ. ಫಸ್ಟು ಈ ಬ್ಯಾಕ್ ಪಾರ್ಟ್ ತಗೊಂಡು ಆರ್ಮ್ ಹೋಲ್ ನಿಮ್ಮದು ಸರ್ಕಲ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ಮೇಲ್ಗಡೆಯಿಂದ ಇದು 7.75 ಅನ್ನೋದು ಬರುತ್ತೆ. ಇಲ್ಲಿ ಸ್ಲೀವ್ಸ್ ಲೆಂತು ನೀವು ಎಷ್ಟು ಸ್ಲೀವ್ಸ್ ಲೆಂತ್ ಮಾರ್ಕ್ ಮಾಡ್ತೀರಲ್ಲ ಅಷ್ಟನ್ನ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಸ್ಲೀವ್ಸ್ ಲೆಂತನ್ನು ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಡೌನು ನೀವು 3 ಇಂಚ್ವರೆಗೂ ಮಾರ್ಕ್ ಮಾಡಿ. 3 ಇಂಚ್ವರೆಗೂ ಸ್ಲೀವ್ಸ್ ಡೌನ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ 3.5ವರೆಗೂ ಬೇಕು ಅಂದರೆ ಮಾಡ್ಬೋದು, ಇಲ್ಲ 3 ಇಂಚ್ ಅನ್ನೋದು ಡೌನ್ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಕೈ ಸುತ್ತಾತೆ ಎಷ್ಟಿರುತ್ತೆ ಸೇಮ್ ಅದನ್ನು ಮಾರ್ಕ್ ಮಾಡಿ. ಎಕ್ಸ್ಟ್ರಾ ಮಾರ್ಜಿನು ನಿಮಗೆ ಎಷ್ಟು ಬಿಡ್ತೀರಲ್ಲ ಅಷ್ಟನ್ನ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಇದಾದಮೇಲೆ ನಿಮ್ಮದು ಆರ್ಮ್ ಹೋಲ್ ಸರ್ಕಲ್ ಎಷ್ಟು ಬಂದಿತ್ತು, ಇಲ್ಲಿ 7.75 ಅನ್ನೋದು ಬಂದಿತ್ತು. ಅದೆಲ್ಲ 1/2 ಇಂಚ್ ತೆಗೆದು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. 1/2 ಇಂಚು ಅಂದರೆ ಇಲ್ಲಿ 7.25 ಅನ್ನೋದು ಬರುತ್ತೆ. ಇಲ್ಲಿ 7.25ಗೆ ಒಂದು ಮಾರ್ಕಿಂಗ್ ಮಾಡಿ. ಸೇಮ್ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನು ಮಾರ್ಕ್ ಮಾಡಬೇಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಲೈನ್ಸ್ ಅನ್ನೋದು ಹಾಕಿ ಮಾರ್ಕ್ ಮಾಡಿ. ಇದಾದಮೇಲೆ ಇಲ್ಲಿ 1.5 ಇಂಚು 1 ಇಂಚು ಮಾರ್ಕ್ ಮಾಡಿಬಿಟ್ಟು ಈ ಪಾಯಿಂಟ್ 1.5 ಇಂಚಿಂದ ಈ ಫಿಟ್ಟಿಂಗ್ ಮಾರ್ಕಿಂಗ್ ಇರುತ್ತಲ್ಲ ಇಲ್ಲಿವರೆಗೂ ನೀಟಾಗಿ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡಿ. ಮಾರ್ಕ್ ಮಾಡಿದ್ಮೇಲೆ ಈ 1 ಇಂಚಿಂದ ಇಲ್ಲಿಂದ ಇಲ್ಲಿಗೆ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಇಲ್ಲಿ ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿ. ಆಮೇಲೆ ಈ ರೀತಿ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈಗ ಸ್ಲೀವ್ಸನ್ನ ಯಾವ ರೀತಿ ಮಾರ್ಕ್ ಮಾಡಿದ್ರಲ್ಲ ಅದೇ ರೀತಿ ಕಟ್ ಮಾಡಿ. ನೋಡಿ ಸ್ಲೀವ್ಸನ್ನ ಯಾವ ರೀತಿ ಮಾರ್ಕ್ ಮಾಡಿದ್ವಲ್ಲ ಅದೇ ರೀತಿ ಕಟಿಂಗ್ ಮಾಡಿದ್ದೀವಿ. ಕಟ್ ಮಾಡಿಬಿಟ್ಟು ಇಲ್ಲಿ ಶೋಲ್ಡರ್ ಮಿಡಲ್ ಪಾಯಿಂಟ್ ಹತ್ರ ಒಂದು ಟಕ್ಸು, ಫಿಟ್ಟಿಂಗ್ ಕಡೆ ಒಂದು ಟಕ್ಸ್ ಇಟ್ಬಿಟ್ಟು ಇಲ್ಲಿ ಫ್ರಂಟ್ ಶೇಪಲ್ಲಿ ಶೇಪ್ ತೆಗಿತೀವಲ್ಲ ಅಲ್ಲಿ ಒಂದು ಟಕ್ಸ್ ಇಟ್ಬಿಟ್ರೆ ಇದು ಫ್ರಂಟ್ ಕಡೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ನಾವು ಕಾಲರ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ.